ಹಾಯ್ ಹಲೋ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ವಿಶೇಷವಾದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಶೇಂಗಾದು ಉಂಡೆ ಅಂತ. ಇದು ವಿಶೇಷವಾಗಿದೆ. ನಾವು ಸಾಧಾರಣವಾಗಿ ಏನಂತಂದರೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತೀವಲ್ಲ, ಆ ಥರ ಇರೋದಿಲ್ಲ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬಾಜು ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇದು ವಿಶೇಷವಾಗಿ ಮಾಡುವಂಥದ್ದು ಶೇಂಗಾದುಂಡೆ. ಏನಂದರೆ ಆಣ್ ತೊಗೊಂಡು ಬೆಲ್ಲದ ಆನ್ ಮಾಡಿಕೊಂಡು ಮಾಡುವಂಥದ್ದು ಶೇಂಗಾದುಂಡೆ. ಇದು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನಾವು ಶೇಂಗಾನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಈ ಥರ ನಾವು ಸ್ವಲ್ಪ ಗರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಫುಲ್ಲು ಸಣ್ಣಗೆ ಆಗಬಾರ್ದು. ಓಕೆ, ಇದನ್ನು ಬೆಲ್ಲನ ಪಾಕ ಮಾಡ್ಕೋಬೇಕಾಗುತ್ತೆ ನಾವು. ಒಂದೆಳೆ ಪಾಕ ಬರುವಾಗೆ ನಾನು 2 ಗ್ಲಾಸ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ, 2 ಗ್ಲಾಸ್ನಷ್ಟು ಶೇಂಗಾವನ್ನು ತೊಗೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಅನ್ನಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲನ ನಾನು ಚೆನ್ನಾಗಿ ಕ್ಲೀನಾಗಿ ಸೋಸ್ಕೊಂಡು ನಂತರ ಮತ್ತೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರಿನಲ್ಲಿ ಅದು ಬೆಲ್ಲನ ಸ್ವಲ್ಪ ಹಾಕ್ಕೊಂಡ್ರೆ ಆನ್ ಬಂದಿರೋದು ಇಲ್ವ ಅಂತ ಗೊತ್ತಾಗುತ್ತೆ. ನೋಡಿ, ನೀರಿನಲ್ಲಿ ಬೆಲ್ಲ ಅದು ಏನು ಆನ್ ಬಂದಿರೋದು ಗಟ್ಟಿ ಆಗಬೇಕು. ಆವಾಗ ನಮಗೆ ಆನು ಬಂದಿದೆ ಅಂತ ಗೊತ್ತಾಗುತ್ತೆ. ಒಂದೆಳೆ ಪಾಕ ಬಂದಿರಬೇಕಾಗುತ್ತೆ. ನೋಡಿ, ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಸೊ ಹಾಗಾಗಿ ಇದು ಬಂದಿದೆ ಅಂತ ಅರ್ಥ, ಆನ್ ಬಂದಿದೆ. ಸೊ ಇವಾಗ ನಾವು ಶೇಂಗಾವನ್ನು ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೊಳ್ಳೋಣ. ಈ ಥರ ನೋಡಿ, ಎಳೆ ಪಾಕ ಬರಬೇಕು. ಅದು ಒಂಟೆಳೆ ಬಂತಂದರೆ ಆನು ಬಂದ ಹಾಗೆ. ತುಂಬ ಬಿಟ್ಕೊಂಡ್ರೆ ಜಲ್ದಿ ಬೇಗ ಆನು ಜಾಸ್ತಿ ಆಯ್ತಂದರೆ ಗಟ್ಟಿಯಾಗಿಬಿಡುತ್ತೆ. ನಾವು ಮೀಡಿಯಮ್ನಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೋಡಿ, ಈ ಥರ ನಾವು ಶೇಂಗಾದ ಪುಡಿಯನ್ನು ಹಾಕ್ಕೊಳ್ತಾ ಇದ್ವಿ. ಶೇಂಗಾ ಬೀಜನ ತುಂಬ ಒಂದೆರಡು ಮಾಡಿಕೊಂಡ್ರೆ ಬಾಯಲ್ಲಿ ಇದು ಆಗುತ್ತೆ. ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಓಕೆನಾ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಒಂದಿದೆ, ಅದೇನೆಂದರೆ ಹುರ್ಕಡ್ಲೆ ಪುಟಾಣಿ ಹಿಟ್ಟು ಅಂತ. ಇದನ್ನು 1 ಕಪ್ನಷ್ಟು ನಾವು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಶೇಂಗಾದ್ದು ಅದು ಗಟ್ಟಿ ಆಗೋದಿಲ್ಲ. ಮೇನ್ ಇಂಗ್ರೀಡಿಯೆಂಟ್ಸೇ ಇದು ಶೇಂಗಾದ ಪುಟಾಣಿ ಹಿಟ್ಟು. ಶೇಂಗಾದುಂಡೆಗೆ ಇದು ಸ್ಪೆಷಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬ ಬಿಸಿಯಾಗಿದೆ. ಇವಾಗ ಕಟ್ಕೊಳ್ತಾ ಇದ್ದೀವಿ ಉಂಡೆನ. ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ. ನೋಡಿ, ಈ ಥರ ಕಲರ್ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಾಧಾರಣವಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಮಾಡೋದಕ್ಕಿಂತ ಈ ಥರ ನಾವು ಕಾಳು ಮಾಡಿಕೊಂಡ್ರೆ ಮತ್ತು ಮಕ್ಕಳಿಗೆಲ್ಲ ತುಂಬ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ. ಮತ್ತು ಈ ರೆಸಿಪಿ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ವಿಶೇಷವಾಗಿ ಇದು ಮಾಡೋದು ಕಡಿಮೆ. ಸೊ ಹಾಗಾಗಿ ನಾವು ಮನೇಲೇ ಇದೊಂಥರ ಮಾಡಿ ತೋರಿಸೋಣ ಜನರಿಗೆ ಅಂತ ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮಮ್ಮ ನಮಗೆ ಚಿಕ್ಕವರಿದ್ದಾಗೆಲ್ಲ ಹೀಗೆ ಮಾಡ್ತಿದ್ರು. ಇವಾಗೆಲ್ಲ ಬೇಗ ಆಗಲಿ ಅಂತ ಮಿಕ್ಸಿಗೆ ಹಾಕ್ಕೊಂಡು ಶೇಂಗಾ ಬೆಲ್ಲವನ್ನು ಸೇರಿಸ್ಕೊಂಡು ಮಾಡಿಬಿಡ್ತೀವಿ. ಬಟ್ ಆನ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಆನ್ ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟು ಉಂಡೆಗಳಾದವು 2 ಕಪ್ಪು ಶೇಂಗಾದಲ್ಲಿ. ನೋಡಿ, ಈ ಥರ ಕಾಣಿಸುತ್ತೆ. ಇದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನೀವು ತಿಂದು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ.